ಒಂದು ಕ್ವಶನ್ ಕೇಳಬೇಕು, ಇದನ್ನು ನೀವು ಯಾವ ಥರ ತೊಗೊತಾರೋ ನಂಗೆ ಗೊತ್ತಿಲ್ಲ. ಈಗ ಸಿನಿಮಾ ಒಂದು ಹೈಪ್ ತೊಗೋಬೇಕಂತಂದರೆ ಆ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಸಿಂಗರ್ಗಳು ಹಾಡಿದ್ರೆ ಮಾತ್ರನೇ ಸಾಂಗ್ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ದೊಡ್ಡ ಮ್ಯೂಸಿಕ್ ಕಂಪ್ನಿಗಳು ಬಂದು ಆಡಿಯೋನ ಖರೀದಿಸುತ್ತೆ ಅಂತಕ್ಕಂಥದ್ದು ಒಂದು ಮಿತ್ ಇದೆ. ಇಟ್ಸ್ ಕ್ವೈಟ್ ಕಾಮನ್ ಸೇಯಿಂಗ್. ಸೊ ಅದರ ನಡುವೆ ದರ್ಶನ್ ಸರ್ ಅಂತ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಗೆ ನೀವು ಹಾಡ್ತಾ ಇರ್ತಕ್ಕಂಥದ್ದು, ನೀವು ಬರಿತಾ ಇರ್ತಕ್ಕಂಥದ್ದು, ಫೈನಾನ್ಷಿಯಲ್ ವಿಚಾರವಾಗಿ ಒಳ್ಳೆ ರೆಮ್ಯುನರೇಷನ್ ಸಿಗ್ತಾ ಇದೆಯಾ ನಿಮಗೆ ಅಂತಕ್ಕಂಥ? 100% ಇಲ್ಲ, ತುಂಬ ಒಳ್ಳೆ ರೆಮ್ಯುನರೇಷನ್ ಕೊಡ್ತಾರೆ ಡೆಫಿನೆಟ್ಲಿ. ಅಗೇನ್ ಇವಾಗ ಹೆಂಗಾಗತ್ತೆ ಅಂದರೆ, ಈಗ ರಿಯಾಲಿಟಿ ಹೇಳಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಬಾಲಿವುಡ್ ಸಿಂಗರ್ ಅಂತ ತಗೋಣ. ಓಕೆ, ಒಬ್ಬರು ಬಾಲಿವುಡ್ ಸಿಂಗರ್ ಅಂತ ತಗೊಂಡಾಗ ಅಲ್ಲೇನಾಗತ್ತೆ, ಅಫ್ಕೋರ್ಸ್ ಅವರು ಮುಂಚಿಂದ ಹಾಡ್ಕೊಂಡ್ ಬಂದಿರುತ್ತಾರೆ. ಈಗ ನೀವು ಸ್ಪಾಟಿಫೈಯೋ ಸಾವನ್ನೋ ಯಾವುದೋ ಎನಿ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಇಫ್ ಯು ಓಪನ್, ಇಫ್ ಯು ಸಿ ದೇರ್ ನಂಬರ್ ಆಫ್ ಮಂತ್ಲಿ ಲಿಸ್ನರ್ಸ್, ಅಥವಾ ಇವಾಗ ನನಗೆ ಸ್ಪಾಟಿಫೈಯಲ್ಲಿ 1 million ಮಂತ್ಲಿ ಲಿಸ್ನರ್ಸ್ ಇದ್ದಾರೆ. ಓಕೆ, ಅದೇ ಇವಾಗ ಸಿಂಪ್ಲಿ ಸೇಯಿಂಗ್, ಇವಾಗ ಸೋನು ನಿಗಮ್ ಅಂತ ಇಟ್ಕೊಂಡ್ರೆ ಅವ್ರದ್ದು ಕ್ರೋರ್ಸ್ ಅಲ್ಲಿದ್ದಾರೆ, ನನ್ನ ಮಿಲಿಯನ್ಸ್ ಅಲ್ಲಿ ಇದ್ರೆ ಅವ್ರು ಕ್ರೋರ್ಸ್ ಅಲ್ಲಿ ಇದ್ದಾರೆ. ಸೊ ದೇರ್ ಲೈಸ್ ದ ಕಂಪ್ಲೀಟ್. ಸೊ ಅದನ್ನ ಬೇಸಾಗಿ ಇಟ್ಕೊಂಡು ಚೂಸ್ ಮಾಡ್ತಾರೆ ಅಂತ ಅಲ್ಲ. ಫಸ್ಟ್ ಥಿಂಗ್ ಏನಾಗುತ್ತೆ ಅಂದ್ರೆ, ಇವಾಗ ಸಾಂಗ್ ಅವ್ರು ಸೂಟ್ ಆಗ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ಹೆಂಗಾಗತ್ತೆ ಅಂದ್ರೆ, ಕೆಲವು ಸರ್ತಿ ಕೆಲವೊಂದು ಇನ್ಸ್ಟೆನ್ಸಸ್ ಇದೆ ವೇರ್ ದೊಡ್ಡ ದೊಡ್ಡ ಸಿಂಗರ್ಗಳನ್ನ ಹಾಡಿಸಿ ಅವ್ರಿಗೆ ಪೇಮೆಂಟ್ ಕೊಟ್ಟು ಸೂಟ್ ಆಗ್ದಿರಾ ಬೇರೆಯವ್ರ ಹತ್ರ ಹಾಡ್ಸಿರೋದು ಇದೆ. ಸೊ ಅಗೇನ್ ಇಟ್ ಈಸ್ ಆಲ್ ಡಿಪೆಂಡೆಂಟ್ ಆನ್ ದ ಸಿನಿಮಾ. ಸೊ ಸಿನಿಮಾಗೆ ಯಾರ್ದು ವಾಯ್ಸ್ ಸೂಟ್ ಆಗತ್ತೆ, ಈ ಸಾಂಗ್ಗೆ ಯಾರ್ದು ವಾಯ್ಸ್ ಸೂಟ್ ಆಗತ್ತೆ, ಆ್ಯಂಡ್ ಅಫ್ಕೋರ್ಸ್ ಇವಾಗ ಒಬ್ಬ ಹೀರೋ ಅಂತ ತಗೊಂಡ್ರೆ, ಈಗ ಆ ಹೀರೋ ವಾಯ್ಸ್ಗೆ ಯಾರು ಸೂಟ್ ಆಗತ್ತೆ, ಇದೆಲ್ಲ ತುಂಬ ಡಿಸ್ಕಷನ್ಸ್ ಆಗತ್ತೆ. ಆ್ಯಂಡ್ ದೆನ್ ದ ಮ್ಯೂಸಿಕ್ ಡೈರೆಕ್ಟರ್ ವಿಲ್ ಡೆಫಿನೆಟ್ಲಿ ವಿತ್ ದ ಡೈರೆಕ್ಟರ್ಸ್ ಮ್ಯೂಚುವಲ್ ಡಿಸಿಷನ್ ಅದವ್ರು ಡಿಸೈಡ್ ಮಾಡ್ತಾರೆ. ಅದು ತುಂಬಾ ಅದು ನಾವು ಹೆಂಗೆ ಏನು ಯಾಕೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಜನರಲಿ ಹೇಳಬೇಕು ಅಂದರೆ, ಇವಾಗ ಅಫ್ಕೋರ್ಸ್ ಅಂದರೆ ರೆಮ್ಯುನರೇಷನ್ ಪಾರ್ಟ್ ಅಂತ ಬಂದರೆ, ಇವಾಗ ಅವ್ರಿಗೆ ಇರೋ ಒಂದು ಫೇಮ್ಗೆ, ನಮಗೆ ಇರೋ ಒಂದು ಫೇಮ್ಗೆ, ಆ ಫೇಮ್ಗೆ ತಕ್ಕಷ್ಟು, ಆ ವರ್ಕ್ಗೆ ತಕ್ಕಷ್ಟು ಸಂಭಾವನೆ ಕೊಡ್ತಾರೆ. ತುಂಬ ಒಳ್ಳೆ ಸಂಭಾವನೆ ನನಗೆ ಕೊಟ್ಟಿದ್ದಾರೆ. ನನಗೆ ಖುಷಿ ಆಗುವಂಥ, ಅಫೋರ್ಡಬಲ್ ಅಲ್ವಾ? ಅಫೋರ್ಡಬಲ್ ಅಲ್ವಾ ಅಂದ್ರೆ ಈಗ ಸಣ್ಣ ಪುಟ್ಟ ಸಿನಿಮಾಗಳವ್ರು ಬರ್ತಾರೆ, ಇವರೆಲ್ಲ ದೊಡ್ಡ ಸ್ಟಾರ್ ಸಿನಿಮಾಗಳಿಗೆ ಆಡಿದ್ದಾರೆ, ನಾವು ನಮಗೆ ಕರೆದ್ರೆ ಈ ಬಜೆಟ್ ಬರ್ತಾರ ಇಲ್ವಾ ಅಂತ ಏನು ಕ್ವಶನ್ ಮಾರ್ಕ್ ಅವರಲ್ಲಿ ಇರಲ್ವಲ್ಲ ಅಂತ. ಅಲ್ಲ, ಆ ಥರ ಅಲ್ಲ. ಆ ಥರನೂ ಇವಾಗ ನಾನು ಅದರಿಂದ ಕಲ್ತಿರೋದು ಹೆಂಗೆ ಅಂದರೆ, ಬೇಸಿಕ್ಲಿ ನಾನು SP ಸರ್ ಇಂದ ಕಲ್ತಿದ್ದು. SP ಸರ್ ನನ್ನ ಮ್ಯೂಸಿಕ್ಗೆ ಒಂದು ಸಾಂಗು ಇವತ್ತಿನವರೆಗೂ ₹1 ತೊಗೊಂಡಿಲ್ಲ, ಅವ್ರು ಹಾಡ್ಕೊಟ್ಟಿದ್ದಾರೆ. ಅವ್ರು ಮಾಡಿದ್ದ ಆಶೀರ್ವಾದ ಅದು ಹೆಂಗೆ ಅಂದರೆ, ಇಟ್ ಕ್ರಿಯೇಟೆಡ್ ಅ ಸ್ಪಾರ್ಕ್ ಇನ್ ಮೀ. ನಾನು ಯಾವ ಸಾಂಗು ಇಲ್ಲ ಅನ್ನಲ್ಲ. ಅಂದರೆ ಅಫ್ಕೋರ್ಸ್ ಒಂದು ಮಿನಿಮಮ್ ಬಜೆಟ್ ಇಲ್ಲದೆ ಹಾಡಲ್ಲ, ತುಂಬ ಕಮ್ಮಿಗಂತೂ ಹಾಡೋಕ್ಕಾಗಲ್ಲ. ಬಿಕಾಸ್ ಅದು ಹೆಂಗಾಗತ್ತೆ ಅಂದರೆ, ಅಟ್ಲೀಸ್ಟ್ ಒಂದು ಮಿನಿಮಮ್ ಸಂಭಾವನೆ ಅಂತ ಅಟ್ಲೀಸ್ಟ್ ಇರಬೇಕು. ಬಟ್ ಡೆಫಿನೆಟ್ಲಿ ಇವಾಗ ಯೂಶಲಿ ಇವಾಗ ಚಿಕ್ಕ ಸಿನಿಮಾ ಬರೋರಿಗೆ ಅಫ್ಕೋರ್ಸ್ ಅವ್ರಿಗೆ ದೊಡ್ಡ ಸಿನಿಮಾ ಕೊಡೋಷ್ಟು ಅಮೌಂಟ್ ಕೊಡೋಕ್ಕಾಗಲ್ಲ ಅಂದಾಗ ಡೆಫಿನೆಟ್ಲಿ ವಿಲ್ ರೆಡ್ಯೂಸ್ ಆ್ಯಂಡ್ ವಿಲ್. ಕಲೆಗೆ ಬೆಲೆ ಕಟ್ಟಕ್ಕಾಗದಿದ್ರು ಕೂಡ ಆ ಕಲಾವಿದನ ಪ್ರಯತ್ನಕ್ಕಾದ್ರೂ ಒಂದಷ್ಟು ಬೆಲೆ ಕಟ್ಟಲೇಬೇಕಾಗುತ್ತೆ ಅಫ್ಕೋರ್ಸ್. ಯಾಕಂದ್ರೆ ನಮ್ದು ಟೈಮ್ ಸ್ಟುಡಿಯೋ ಟೈಮು, ಆಮೇಲೆ ನಮ್ಮ ಎಫರ್ಟ್ಸು, ಅಟ್ಲೀಸ್ಟ್ ಅದಕ್ಕಾದ್ರೂ ಒಂದು ನಾಮಿನಲ್ ಸಂಭಾವನೆ ಅನ್ನೋದು ಒಂದು ಇರಲೇಬೇಕು. ಆ್ಯಂಡ್ ಅಫ್ಕೋರ್ಸ್ ನಾವು ಮಾಡೋದು ಇವಾಗ ನಮಗೂ ಇದು ಬಿಟ್ಟು ಬೇರೆ ಕೆಲಸ ಇತ್ತು, ಇದು ನಾವು ಹಾಬಿಯಾಗಿ ಮಾಡ್ತಾ ಇದ್ವಿ ಅಂದ್ರೆ ಒಪ್ಕೋಬಹುದು. ಎಸ್ ಅನಿರುದ್ಧ್, ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ. ಬಾಲನಟನಾಗಿದ್ರಿ, ಸಿಂಗರ್ ಆದ್ರಿ, ಲಿರಿಸಿಸ್ಟ್ ಆದ್ರಿ, ಮ್ಯೂಸಿಕ್ ಡೈರೆಕ್ಟರ್ ಆದ್ರಿ. ಎಲ್ಲೋ ಒಂದು ಕಡೆ ಸಿಂಗರ್ ಆಗಿದ್ದವರು ದರ್ಶನ್ ಅವರ ಸಿನಿಮಾಗೆ ಲಿರಿಸಿಸ್ಟ್ ಆಗಿ ಸಿಂಗರ್ ಆದ್ರಿ. ಸೊ ಮುಂದಿನ ದಿನಗಳಲ್ಲಿ ದರ್ಶನ್ ಸರ್ ಅವರ ಸಿನಿಮಾಗೆ ನೀವು ಮ್ಯೂಸಿಕ್ ಕಂಪೋಸ್ ಮಾಡುವಂತಾಗಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ದರ್ಶನ್ ಸರ್ ಫ್ಯಾನ್ಸ್ಗೆ, ಕನ್ನಡ ಕಲಾಭಿಮಾನಿಗಳಿಗೆ ಡೆವಿಲ್ ಸಿನಿಮಾ ಬರ್ತಾ ಇದೆ, ಏನು ಹೇಳಕ್ಕೆ ಬಯಸ್ತೀರಾ? ನಿಜವಾಗ್ಲೂ ಡೆವಿಲ್ ಸಿನಿಮಾ ಒಂದು ವಿಜುವಲಿ ಇಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಸ್ಟೋರಿ ವೈಸ್ ಇಟ್ ಈಸ್, ಅದು ನಾವು ಆ ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಆ್ಯಂಡ್ ದ ಸ್ಟೋರಿ ಲೈನ್ ಹೌ ಇಟ್ ಗೋಸ್, ಅದು ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅದ್ಭುತವಾಗಿದೆ, ಮ್ಯೂಸಿಕ್ಕು ಅದ್ಭುತವಾಗಿದೆ. ಆ್ಯಂಡ್
ದರ್ಶನ್ ಸರ್ನ ಒಂದು ಸ್ಪೆಷಲ್ ಆಗಿ ನೀವು 12ನೇ ತಾರೀಕು ಡಿಸೆಂಬರ್ ನೋಡ್ತೀರಾ. ಥ್ಯಾಂಕ್ ಯು ಅಂದು, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯ ಮತ್ತು ಈ ಸಂದರ್ಶನಕ್ಕಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಡೆವಿಲ್ ಸಿನಿಮಾದ ಸಿಂಗರ್ ಕಮ್ ಸಾಹಿತ್ಯ ರಚನೆಕಾರ, ಗೀತ ರಚನೆಕಾರ ಅನಿರುದ್ಧ್ ಶಾಸ್ತ್ರಿ ಅವರ ಮನದಾಳದ ಮಾತುಗಳನ್ನು. ನಾಳೆ ಮತ್ತೊಬ್ಬ ಡೆವಿಲ್ ಸಿನಿಮಾದ ಟೆಕ್ನಿಷಿಯನ್ನ ಎಕ್ಸ್ಕ್ಲೂಸಿವ್ ಆಗಿ ಇಂಟ್ರಡ್ಯೂಸ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.